ಪೊಲೀಸ್ ಪೇದೆ ನೇಮಕಾತಿ ಪರೀಕ್ಷೆ ವೇಳೆ ಭಾರಿ ಗೊಂದಲ ಉಂಟಾಗಿದೆ. OMR ಹಾಗೂ ಪ್ರಶ್ನೆ ಪತ್ರಿಕೆ ಹೊಂದಾಣಿಕೆ ಆಗ್ತಿಲ್ಲ. ಪರೀಕ್ಷೆಯನ್ನ ಬಹಿಷ್ಕಾರ ಮಾಡಿ ಅಭ್ಯರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪರೀಕ್ಷಾ ಕೇಂದ್ರದ ಮುಂಭಾಗ ಕೆಲ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಆಗಿದೆ. ನಮಗೆ ನ್ಯಾಯ ಬೇಕು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಜಯಪುರ ಜಿಲ್ಲೆ ತಿಕೋಟ ಶಾರದಾಂಬಾ ಕಾಲೇಜಿನಲ್ಲಿ ಆಗಿರುವಂಥ ಘಟನೆ ಇದು. ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನುವಂಥ ಆರೋಪ. ಹಾಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆ ಗೇಟನ್ನು ಮುರಿದು ಒಳಗಡೆ ನುಗ್ಗುವಂಥ ಪ್ರಯತ್ನ ಕೂಡ ಆಯಿತು. ಪೊಲೀಸ್ ಕೂಡ ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ತಿಕೋಟದ ಒಂದು ಈ ಶ್ರೀ ಶಾರದಾಂಬೆ PU ಕಾಲೇಜಿನಲ್ಲಿ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೆವು. ಇದೊಂದು ಲೀಕ್ ಆಗಿ ಏನೇನೋ ಆಗಿ ಸಮಸ್ಯೆ ಆಗೋದ್ರಿಂದ ನಾವು ಇಲ್ಲಿ ಬಂದು ಪ್ರಶ್ನೆಗಳು ಮಾಡುವಾಗ ಸಮಯ ಮೀರಿ ಹೋಯಿತು. 10:30 ಗಂಟೆಗೆ 10:15ಕ್ಕೆ OMR ಶೀಟ್ ಕೊಡಬೇಕು, ಫಿಲಪ್ ಅದು ಮಾಡೋಕ್ಕೆ 10:30ಕ್ಕೆ ಕ್ವಶನ್ ಪೇಪರ್ ಕೊಡಬೇಕು. ಅದನ್ನು ಕರೆಕ್ಟ್ ನಾವು ರೂಲ್ಸ್ ಪ್ರಕಾರ ಅದೇನೇ ಸರ್, ನಾವು ರೂಲ್ಸ್ ನಮಗೆ ಅವರು ಕೊಟ್ಟಿದ್ದು ನೋಡಿದ್ರೆ 11ಕ್ಕೆ ನಾವು ಆ 11ಕ್ಕೆ ಟೈಮ್ ಸಮಯ ಕೇಳಿದೆವು. ಅಧಿಕಾರಿಗಳು ಕೇಳಿದ್ರು, ಆಯಿತು ಏನಾದರೂ ಮಾಡೋಣ. ಹಿಂಗೆ ಕೇಳಿದ್ರೆ ಸರ್ ಇಲ್ಲಿದೆ ನೋಡಿ, ಇವಾಗ ಇದಕ್ಕೆ ಈ OMR ಮತ್ತು ಇದು ಕ್ವಶನ್ ಪೇಪರ್ಸ್ಗೆ ಈ ಸಮಯ ಇದಕ್ಕೆ ಮ್ಯಾಚಿಂಗ್ ಇಲ್ಲ ಸರ್. ಇದು ಎರಡು ಸೇಮ್ ಇದ್ರೆ ಮಾತ್ರ ಗಂಡ ಹೆಂಡತಿ ಅನ್ನಿಸ್ಕೋತಾರಲ್ಲ ಆ ಥರ ಇದಕ್ಕೆ ಮ್ಯಾಚಿಂಗ್ ಇರಲಿಲ್ಲ ಅಂತ ಸರ್. ಇದು ನಾನು ಬರ್ದಿದ್ದು ಈಗ ಇಲ್ಲಿ ನೋಡಿ ಸರ್, ಇದು 257309 ಇದೆ, ಇದು 257638 ಇದೆ. ಮ್ಯಾಚ್ ಇಲ್ವಾ? ಇದು ನಾ ಬರಿದೆ ಅಂತ ತಿಳ್ಕೊಳ್ಳಿ. ಇದು ನೋಡಿ ನಾವು OMR ಶೀಟ್ ನಾನು ಬರಿದ್ದೆ. ಯಾರ್ದೋ ಇದ್ದಿದ್ದು ನಾನು ಟ್ಯಾಲೆಂಟೆಡ್ ಇದ್ದೆ, ಅವ್ರು ಪಾಸ್ ಆಗಿಬಿಡ್ತಾರಲ್ಲ. ದಡ್ ಇದ್ದವ್ರ ಬತ್ತಾಗ ನಮ್ದು ಹೋಗಿರ್ತಾನೆ, ನಾವು ಫೇಲ್ ಆಗಿಬಿಡ್ತೀವಲ್ಲ. 3 ವರ್ಷ ಓದಿದ್ದೀವಿ, 1 ವರ್ಷ ಅಲ್ಲ 3 ವರ್ಷ. ಕೇಳಿದ್ರೆ ಏನಿಲ್ಲ, ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಟೈಮ್ ವೇಸ್ಟ್ ಮಾಡಿಬಿಟ್ರು. ಹಾಗಾಗಿ ನಮಗೆ ನ್ಯಾಯ ಬೇಕು ಸರ್. ಇಲ್ಲ ಸರ್, ನಾವು ಕೇಳಿದೆವು, ರಿಕ್ವೆಸ್ಟ್ ಮಾಡಿದೆವು, ಟೈಮಿಂಗ್ ಕೇಳಿದೆವು, ಒಂದು ಕರೆಕ್ಟಾಗಿ ವಾಚ್